ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾ ದುಬೈನಲ್ಲಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ಭರ್ಜರಿಯಾದಂಥ ಪ್ರದರ್ಶನವನ್ನ ಈ ಸಿನಿಮಾ ದುಬೈನಲ್ಲಿ ಕಾಣ್ತಾ ಇದೆ. ನಿಜನ ಇದು? ಯಾಗೂರು ಸುಳ್ಳು ಹೇಳ್ತಾ ಇದೆಯಾ? ಇದು ಫೇಕು, ಹಾಗೆ ಹೀಗೆ ಅಂತೇಳಿ ಸಾಕ್ಷಿ ತೋರಿಸಿದ್ರು ಒಂದಿಷ್ಟು ಮಂದಿ ಹೇಳುವವರು ಇದ್ದಾರೆ. ಅಂಥವ್ರಿಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ನೇರವಾಗಿ ಅವರನ್ನ ದುಬೈಗೆ ಕರ್ಕೊಂಡು ಹೋಗಿ ಅಲ್ಲಿ ಸಿನಿಮಾವನ್ನ ತೋರಿಸಿದ್ರು ಕೂಡ ಇದು ದುಬೈ ಅಲ್ಲ, ಇದು ಕಲಾಸಿ ಪಾಳ್ಯ, ಇದು ದುಬೈ ಅಲ್ಲ, ಇದು ಕಾಮಾಕ್ಷಿ ಪಾಳ್ಯ ಅಂತ ಹೇಳುವವರು ಇದ್ದಾರೆ. ಅಂಥವ್ರಿಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಡೆವಿಲ್ ಸಿನಿಮಾ ದುಬೈನ ಸಿಟಿ ಸೆಂಟರ್ ಶಿಂದಗದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಚಿತ್ರಮಂದಿರ ಯಾವುದು? ಓಕ್ಸ್. ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ವಿ ಓಕ್ಸ್ ಚಿತ್ರಮಂದಿರದ ಬಗ್ಗೆ. ನಮ್ಮ ಭಾರತದಲ್ಲಿ PVR ಸಂಸ್ಥೆ, ಐನಾಕ್ಸ್, ಈಗ ಐನಾಕ್ಸ್ PVR ಒಂದಾಗಿದೆ ಬಿಡಿ. ಸಿನಿಪೊಲಿಸ್, ಭಾರತ್ ಸಿನಿಮಾ, ಇವೆಲ್ಲ ಯಾವ ರೀತಿ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದ ಲಿಂಕ್ ಕಾರ್ಯನಿರ್ವಹಿಸುತ್ತೋ ಅದೇ ಮಟ್ಟದಲ್ಲಿ ಅರಬ್ ರಾಷ್ಟ್ರಗಳಲ್ಲಿ, ಕೇವಲ ದುಬೈ ಮಾತ್ರವಲ್ಲ, ಸೌದಿ ಅರೇಬಿಯಾ, ಕತಾರು, ಒಮನ್, ಈಜಿಪ್ಟು, ಹೀಗೆ ಸುಮಾರು 14 ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಲ್ಟಿ ಸ್ಕ್ರೀನ್ ಸಂಸ್ಥೆ ಓಕ್ಸ್. ಈ ಪೈಕಿ UAEಯಲ್ಲಿ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಎಲ್ಲಿ? ಈಗಾಗಲೇ ಹೇಳಿದಂತೆ ಸಿಟಿ ಸೆಂಟರ್ ಶಿಂದಗದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ನಾಳೆ ಈ ಸಿನಿಮಾ 1:50ಕ್ಕೆ ಪ್ರದರ್ಶನವನ್ನ ಕಂಡ್ರೆ 22ನೇ ತಾರೀಕು ಸೋಮವಾರ ಸಂಜೆ 3 ಗಂಟೆ ಪ್ರದರ್ಶನ, ಹಾಗೆ 23 2 ಗಂಟೆ ಪ್ರದರ್ಶನ, ಹಾಗೆ 24 2:50ಕ್ಕೆ ಪ್ರದರ್ಶನ. ಒಂದೊಂದು ದಿನ ಒಂದೊಂದು ಸಮಯ, ಅದೇನೇ ಇರಲಿ, ಒಟ್ಟಾರೆಯಾಗಿ ಡೆವಿಲ್ ಸಿನಿಮಾ ದುಬೈನಲ್ಲಂತೂ ಪ್ರದರ್ಶನವನ್ನ 2ನೇ ವಾರಕ್ಕೆ ಕಾಲಿಟ್ಟಿದೆ. ಕಳೆದ ವಾರ ಮತ್ತೊಂದಿಷ್ಟು ಚಿತ್ರಮಂದಿರಗಳಿತ್ತು. ಒಂದೊಂದು ಚಿತ್ರಮಂದಿರಗಳು 4-5 ಪ್ರದರ್ಶನವನ್ನ ನೀಡಿತ್ತು. ಈ ಬಾರಿ ಅವತಾರ ಹಾಗೆ ಮಲಯಾಳ ಸಿನಿಮಾಗಳು, ಹಾಗೆ ಅಲ್ಲಿನ ಒಂದಿಷ್ಟು ಸಿನಿಮಾಗಳು ರಿಲೀಸ್ ಆಗಿರೋದ್ರಿಂದಾಗಿ ನಮ್ಮ ಸಿನಿಮಾಗಳ ಪ್ರದರ್ಶನಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಇರ್ಲಿ, 2ನೇ ವಾರಕ್ಕೆ ಈ ಸಿನಿಮಾ ದುಬೈನಲ್ಲಿ ಕಾಲಿಟ್ಟಿದೆ ಅಂತ ಹೇಳಿದ ಸಣ್ಣ ವಿಚಾರ ಅಲ್ವೇ ಅಲ್ಲ. ಕೇವಲ ನಮ್ಮ ಕನ್ನಡಿಗರು ಮಾತ್ರವಲ್ಲ, ಎಲ್ಲರೂ ಕೂಡ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನ್ ಮಾಡೋದು, ಒಂದಿಷ್ಟು ನಮ್ಮವರೇ ನಮ್ಮ ಸಿನಿಮಾದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಬೇಸರ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ನಾವಿದನ್ನ ತೋರಿಸಿದ್ರು ಕೂಡ ಇಲ್ಲ ಗುರು, ಇದು ಫೇಕು, ಇದು ಹಾಗೆ, ಇದು ಹೀಗೆ, ಹೇಗೇಗೋ ಕಾಮೆಂಟ್ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಬೇಸರದ ಸಂಗತಿ. ಸಾಕ್ಷಿ ತೋರಿಸಿದ್ರು ಕೂಡ ಇಲ್ಲ ಅಂತ ಹೇಳ್ತಾರಲ್ಲ, ಇಂಥವ್ರಿಗೆ ಅದು ಏನ್ ಅನ್ಬೇಕು, ಈ ಮನಸ್ಥಿತಿಗೆ ಅದು ಏನ್ ಅನ್ಬೇಕು, ದೇವರೇ ಬಲ್ಲ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.